ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವ, ನಮ್ಮ ಮನಸ್ಸು ಯೋಚನೆ ಪ್ರತಿಯೊಂದೊಂದು ದೇವರಿಗೆ ಕೊಡೋಣ. ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕರ್ತನಿಗೆ ಸಿದ್ಧತೆಯನ್ನು ನಾವು ತೋರಿಸೋಣ. ಕಣ್ಮುಚ್ಚಿರಿ. ಕರ್ತ ಸಿದ್ಧವಾಗಿದ್ದೇನೆ, ನಿನ್ನ ಧ್ವನಿ ಕೇಳದೇನೆ, ನಾನು ಕೇಳುತ್ತಾಯಿರೆ, ನನಗೇನು ಹೇಳುತ್ತೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಪರಿಶುದ್ಧ ಯೋಚನೆಯಿಂದ ನಿನ್ನ ವಾಕ್ಯದ ಕಡೆಗೆ ಗಮನ ಕೊಡುವಾಗ ಸೈತಾನನ ಯಾವ ಕ್ರಿಯೆಗೂ ಆಸ್ಪದ ಕೊಡದಂತೆ ಬಲಪಡಿಸಬೇಕೆಂದು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಆಸಕ್ತರಾಗಿದ್ದೇವೆ ದೇವರ ವಾಕ್ಯ ಕೇಳುವುದಕ್ಕೆ. ಪ್ರತಿಯೊಬ್ಬೊಬ್ಬರು ನಿರೀಕ್ಷೆಯಲ್ಲಿರಬೇಕು, ಏನು ಬರ್ತದೆ ಇವತ್ತಿನ ದಿವಸದಲ್ಲಿ, ದೇವರು ಯಾವ ವಾಕ್ಯ ನಮಗೆ ಕೊಡ್ತಾ ಇದ್ದಾನೆ. ದೇವರು ರೊಕ್ಕ ಕೊಡ್ಲಿಕ್ಕೆ ಡೈರೆಕ್ಟ್ ಬರೋದಿಲ್ಲ, ಹೌದಲ್ಲ? ಒಳ್ಳೆಯ ಸಂದೇಶ ಕೊಡ್ಲಿಕ್ಕೆ ಬರ್ತಾನೆ, ಒಳ್ಳೆಯ ವಾಕ್ಯ ನಿಮಗೆ ಕೊಡ್ಲಿಕ್ಕೆ ಬರ್ತಾನೆ. ಆ ವಾಕ್ಯನ ಸ್ವೀಕಾರ ಮಾಡಬೇಕಷ್ಟೆ. ಸ್ವೀಕಾರ ಮಾಡಿದರೆ ಏನಾಗ್ತದೆ ಅಂತಂದರೆ, ಡಾಕ್ಟರ್ ಕೈಯಿಂದ ಏನು ಗೋಲಿ ಇಂಜೆಕ್ಷನ್ ತೊಗೊಳ್ತೀವಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದಾಗಿರ್ತದೆ. ಈ ವಾಕ್ಯ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ಏನಾದರೂ ಹೋಯ್ತಪ್ಪ ಅಂತಂದರೆ ನಿಮ್ಮ ಆರೋಗ್ಯ ಹಿಂಗಾಗಿಬಿಡ್ತದೆ ಅಂತಂದರೆ ಇಷ್ಟು ಸಂಭ್ರಮದಿಂದ ಇರ್ತೀರಿ, ನಿಮಗೆ ಯಾವುದು ರೋಗ ರುಜಿನಗಳು ಬರೋದಿಲ್ಲ ಅಂತೇಳಿ, ಹೌದಲ್ಲ? ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಬೇಕು. ಇವತ್ತಿನ ದಿವಸದಲ್ಲಿ ಈ ಒಂದು ಶೀರ್ಷಿಕೆ ಹಬ್ಬದ ಒಂದು ಸಮೀಪದಲ್ಲಿದ್ದೇವೆ, ಅದರ ಒಂದು ಸಂಭ್ರಮದಲ್ಲಿದ್ದೇವೆ. ಹಬ್ಬ ಮಾಡುವುದಕ್ಕಾಗಿ ಎಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಮಾಡಿವೆಲ್ಲ ಎಲ್ಲರೂ ಹೊಸ ಬಟ್ಟೆ ತೊಗೊಂಡಿವೆ, ತೊಗೋಬೇಕಾ? ತಗೋ ಇವತ್ತೊಂದಿನೇ ನೋಡಿ ತಗೋ, ಇವತ್ತೊಂದಿನೇ ಅದ ತಗೋ. ಆಸಕ್ತಿ ಹೆಂಗೆ ಅಂತಂದರೆ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕ್ರಿ. ಬೆಲ್ಲ ಎಣ್ಣೆ ಅಂತ ಆಗಿರ್ತದೆ ಈಗಿನ ಕಾಲದಲ್ಲಿ, ಎಲ್ಲ ತಂದ್ಕೊಂಡು ಬಿಟ್ಟಿದ್ದೀರಿ. ಈಗ ಹೋಳಿಗೆ ಮಾಡಿ ಉಂಡ್ರೆ ಹಬ್ಬ ಮುಗೀತು ಅಂತೇಳಿ ನಾವು ತಿಳಿದುಕೊಂಡಿರ್ತೀವಿ. ಅಲ್ಲ, ಹೋಳಿಗೆ ಮಾಡಿ ಉಣ್ಣೋದು ಅದು ಒಟ್ಟಿಗೆ ಆಯ್ತು. ಆತ್ಮಿಕವಾಗಿ ಬೇಕಲ್ಲ, ಆತ್ಮಿಕವಾಗಿ ದೇವರ ವಾಕ್ಯ ಭಾಳ ಅವಶ್ಯಕತೆ ಇರಬೇಕು. ದೇವರು ನಿಮ್ಮನ್ನು ಬಹಳ ಯಥೇಚ್ಛವಾಗಿ ಆಶೀರ್ವದಿಸಿದ್ದಾನೆ. ಅದಕ್ಕಾಗಿ ನಾನು ಇವತ್ತು ಏನು ಹೇಳಿಕೊಟ್ಟಿದ್ದೀನಪ್ಪ ಅಂತಂದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನಂತೇಳಿ ಪ್ರತಿಯೊಬ್ಬೊಬ್ರಿಗೆ ಗೊತ್ತಿದೆ. ನಿಮಗೆ ಗೊತ್ತಿದೆ ಅಲ್ಲ? ಎಲ್ಲರಿಗೂ ಗೊತ್ತಿದೆ. ಬರೀ ನೆನಪು ಮಾಡ್ತೀನಿ ಅಷ್ಟೇ, ಬರೀ ನೆನಪು ಮಾಡ್ತೀನಿ ನಾನು. ಪ್ರತಿಯೊಬ್ಬೊಬ್ರಿಗೆ ಗೊತ್ತಿದೆ ಯಾಕೆ ಬಂದಿದ್ದಾನೆ ಅಂತೇಳಿ. ಒಬ್ಬರು ಹೇಳ್ರಿ ನೋಡೋಣ, ಯಾಕೆ ಬಂದಿದ್ದಾನೆ? ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದಿದ್ದಾನೆ. ಮತ್ತು ಇನ್ನು ಹೌದು, ಅದೊಂದೇ ಮೇನ್ ಪಾಯಿಂಟ್ ಅದ. ಅದು ಎಲ್ಲರಿಗೂ ಗುರ್ತದ. ಅದು ಖುಷಿ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು ಇರಲಿ. ದೇವರು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ನಮ್ಮನ್ನೆಲ್ಲ ಪಾಪದಿಂದ ಬಿಡಿಸಿ ಕಾಯುವುದಕ್ಕೆ. ನಾನು ಹೇಳಿಲ್ಲ, ಸತ್ಯವೇದದಲ್ಲಿ ಓದಿದ್ರಲ್ಲ ಈಗ, ಹೌದಲ್ಲ? ಈಗ ಓದಿದ್ರಿ ನೋಡಿ. ಯಾವುದು ಓದಿದ್ವಿಲ್ಲ ನಾವು? ಅದರಲ್ಲಿ ಯೇಸು ಅಂತಕ್ಕಂಥ ಅರ್ಥದಲ್ಲೇ ಇಟ್ಕೊಂಡು ಆತನು ಈ ಭೂಲೋಕಕ್ಕೆ ಬಂದಿದ್ದಾನೆ. ಅದಕ್ಕಿಂತ ಮೊದಲು ನಾವು ನೋಡಬೇಕಾಗಿರ್ತಕ್ಕಂಥ ವಾಕ್ಯ ಯಾವುದು ಅಂತಂದರೆ, ಯೋಹನ್ನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ ಯಾವ ವಚನ ಇರ್ಬೋದು? 17 ಹೋದ್ರಿ. 16 ಎಲ್ಲರಿಗೂ ಗುರ್ತಿದ್ದೀರಿ, ಭಯಪಟ್ಟಿದೆ ನಿಮಗೆ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿ ಕೊಟ್ಟನೇ ಹೊರತು ತೀರ್ಪು ಮಾಡಲಿಕ್ಕಿಲ್ಲ. ದೇವರು ಯಾಕೆ ಬರಬೇಕಾಯ್ತು ಭೂಲೋಕಕ್ಕೆ? ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ? ಅರ್ಥ ಕೊಡ್ತಕ್ಕಂಥ ಒಂದು ವಾಕ್ಯ 16 ಇದೆ. 16 ಪ್ರತಿಯೊಬ್ಬೊಬ್ಬರು ಬಾಯಲ್ಲಿದೆ. ನಿಮಗೆ ಗೊತ್ತಿರ್ತಕ್ಕಂಥದ್ದು ನಾನು ಹೇಳೋದಷ್ಟು ಅವಶ್ಯಕತೆ ಇಲ್ಲ. ನೀವೆಲ್ಲರೂ ನನಗಿಂತ ಜಾಣರಿದ್ದೀರಿ. ಸತ್ಯವೇದದಲ್ಲಿ ಎಲ್ಲರೂ ಭಾಳ ಪಂಡಿತರ ಥರ ನೀವಿದ್ದೀರಿ. ನಿಮ್ಮ ಯೋಚನೆ ಉನ್ನತವಾಗಿದೆ. ಆದರೂ ಕೂಡ ನಾನು ಯೋಚನೆ ಮಾಡ್ತೇನೆ ಏನಂತಂದರೆ, ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದಾಗ ನನಗೆ ಆ ವಾಕ್ಯ ಹೇಳ್ತದೆ ಏನಂತಂದರೆ, ದೇವರು ತನ್ನ ಮಗನ ಮುಖಾಂತರವಾಗಿ
ಲೋಕಕ್ಕೆ ರಕ್ಷಣೆಯಾಗಬೇಕಾಗಿದೆ. ಈ ಲೋಕಕ್ಕೆ ರಕ್ಷಣೆಯಾಗಬೇಕಂತಂದರೆ ಏನು, ನಾವು ಎಂಥ ಸ್ಥಿತಿಯಲ್ಲಿದ್ದೇವೆ? ಆತನು ಗ್ರಹಿಸಿಕೊಂಡಿರ್ತಕ್ಕಂಥ ನಮ್ಮ ಬಗ್ಗೆ ಆತನು ತಿಳಿದುಕೊಂಡಿರ್ತಕ್ಕಂಥ ವಿಷಯ ಏನಿರ್ಬೋದು, ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆತನು ಕಳಿಸಿಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂತಂದರೆ, ನಮ್ಮನ್ನೆಲ್ಲ ಪಾಪದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಕರೆದೊಯ್ತಕ್ಕಂಥ ನಿಟ್ಟಿನಲ್ಲಿ ಆತನು ತನಗಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ. ತನಗಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗನನ್ನು ಈ ಭೂಲೋಕಕ್ಕೆ ದಾರಿ ಎರೆದಿದ್ದಾನೆ. ಏನಂತೇಳಿ ದಾರಿ ಎರೆದಿದ್ದಾನೆ ಗೊತ್ತಾ? ತನ್ನ ರಕ್ತ. ಯಾರಾದರೂ ನನ್ನ ಮಗನಿಗೆ ಅಲ್ಲಿ ಹೋಗಿ ಕೆಡಗದಪ್ಪ ಅಂತಂದರೆ ಯಾರು ಕಳ್ಸಂಗಿಲ್ಲ ಇವತ್ತು, ಹೌದಾ? ಅಲ್ಲಿ ಜಗಳ ಮಾಡ್ಲಿಕ್ಕೆ ಹೋಗಿ ಬಿಡಿಸ್ಲಕ್ಕೋ, ಬಿಡಿಸೋ ಮುಂದಾಗ ನನಗೆ ಎಟ್ಬಿದ್ರೆ ಹೆಂಗಂತೇಳಿ ಯೋಚನೆ ಮಾಡ್ತೇವೆ ನಾವು, ಮಾಡ್ತೀವಲ್ಲ? ಯಾಕಂತಂದರೆ ನಮಗೆ ಪ್ರೀತಿ ಜಾಸ್ತಿ ಇರ್ತದೆ. ಮಕ್ಕಳು ಅಂತಂದಾಗ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಅವರ ಮೇಲೆ ಬಿದ್ದಿರ್ತದೆ. ಆ ಪ್ರೀತಿ ಏನು ಮಾಡ್ತದೆ ಅಂತಂದರೆ ಆ ರಕ್ಷಣೆಯ ನಿದರ್ಶನಗಳನ್ನು ಅವರಿಗೆ ಹೇಳ್ತದೆ. ರಕ್ಷಣೆಯಿಂದ ಕಾಯುವುದಕ್ಕೆ ನಾವು ಆತನನ್ನು ಯಾವಾಗಲೂ ಪ್ರಯತ್ನ ಪಡ್ತೇವೆ. ಆದರೆ ದೇವರು ಮಾಡಿರ್ತಕ್ಕಂಥ ಆ ದೊಡ್ಡ ತ್ಯಾಗ, ತನ್ನ ಮಗನು ಈ ಭೂಲೋಕದಲ್ಲಿ ಕೊಲ್ತಾರೆ, ತನ್ನ ಮಗನು ಈ ಭೂಲೋಕದಲ್ಲಿ ರಕ್ತ ಸುರಿಸಬೇಕಾಗ್ತದೆ, ತನ್ನ ಮಗನು ಈ ಲೋಕ ದ್ವೇಷ ಮಾಡ್ತದೆ. ಆದರೂ ಕೂಡ ಹೋಗು ಮಗನೇ, ನೀನು ಅಲ್ಲಿ ಹೋಗು, ಅಲ್ಲಿ ಹೋಗು, ಅವರನ್ನು ಬಿಡಿಸು, ಅವರನ್ನು ಪಾಪದಿಂದ ಬಿಡಿಸು, ಅವ್ರನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸು, ಅವ್ರನ್ನ ನೀತಿ ಮಾರ್ಗಕ್ಕೆ ನಡೆಸು. ಯಾಕೆ ಅಂತಂದಾಗ ಈ ಭೂಲೋಕದಲ್ಲಿ ಜಗಳಗಳಿವೆ, ಈ ಭೂಲೋಕದಲ್ಲಿ ಕೆಟ್ಟ ಮನಸ್ಸುಗಳಿವೆ, ಈ ಭೂಲೋಕದಲ್ಲಿ ಸೈತಾನನು ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿಯೊಬ್ಬೊಬ್ಬರ ಮನಸ್ಸುಗಳನ್ನು ಕೆಡಿಸ್ತಾ ಇರ್ತಾನೆ, ಪ್ರತಿಯೊಬ್ಬೊಬ್ಬರ ನುಡಿಗಳ ವಿಚಾರಗಳನ್ನು ಕೆಡಿಸ್ತಾ ಇರ್ತಾನೆ. ಅದರಿಂದ ಅವರ ಮನೆಯಲ್ಲಿ ಅಸಂತೋಷವಾಗ್ತದೆ, ಅವರ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ, ಅವರ ಕುಟುಂಬದಲ್ಲಿ ಶಾಂತಿ ಇರುವುದಿಲ್ಲ, ಅವರ ಕುಟುಂಬದಲ್ಲಿ ಹಣ ಇರೋದಿಲ್ಲ, ಅಲ್ಲಿ ದರಿದ್ರತನ ಇರ್ತದೆ, ಅಲ್ಲಿ ಬಡತನ ಇರ್ತದೆ. ಅದನ್ನೆಲ್ಲ ಬಿಡಿಸಿ ಕಳಿಸಪ್ಪ ಅಂಥೇಳಿ ದೇವರು ಮಾಡಿರ್ತಕ್ಕಂಥ ತನಗೆ ಇರ್ತಕ್ಕಂಥ ಒಬ್ಬ ಮಗನನ್ನು ಈ ಭೂಲೋಕಕ್ಕೆ ದಾರಿ ಎರೆದು ಕಳಿಸಿದ ಪ್ರಿಯರೇ, ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವ ಯಾಕೆ ನಮ್ಮ ಮಧ್ಯದಲ್ಲಿ ಇಂಥ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ ಏನಂತಂದರೆ, ಮನುಷ್ಯ ಕುಮಾರನು ಲೂಕ 19:10 ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಮನುಷ್ಯ ಕುಮಾರನು ಅದೇ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯ್ತಂತಂದರೆ ನನಗಾಗಿ ಬಂದನಂತೇಳಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಯಾಕಂತಂದರೆ ನಾವು ಈ ಸಮಾಜದಲ್ಲಿದ್ದೇವೆ, ಸಮಾಜದ ಕೆಟ್ಟ ಧೋರಣೆಗಳಲ್ಲಿ ಕೈ ಹಾಕಿದ್ದೇವೆ, ಕೆಟ್ಟ ವಿಚಾರಗಳಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ಅವೆಲ್ಲ ಯಥಾರ್ಥವಾಗಿ ಮಾಡ್ತಕ್ಕಂಥದ್ದು. ಅದನ್ನು ಬಿಡಿಸಬೇಕಾಗಿದೆ ಆತನು. ಇವತ್ತಿನ ದಿವಸದಲ್ಲಿ ನಿಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ತರಬೇಕಾಗಿದೆ, ಒಳ್ಳೆಯ ಬೋಧನೆ ಮಾಡಬೇಕಾಗಿದೆ. ಆದರೆ ಪ್ರಿಯರೇ, ನಾವು ಆ ಉದ್ದೇಶವನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ತಿಳಿದುಕೊಳ್ಬೇಕಾಗಿದೆ. ಆತನು ಬಂದಿರತಕ್ಕಂಥದ್ದು ಮೊದಲನೇದಾಗಿ ಪಾಪಿಗಳನ್ನು ಪ್ರೀತಿಸುವುದಕ್ಕಾಗಿ ಬಂದನು, ಮತ್ತು ರೋಗಿಗಳನ್ನು ಪ್ರೀತಿಸುವುದಕ್ಕಾಗಿ ಆತನು ಬಂದನು. ಯೇಸು ನಿನ್ನನ್ನು ನನ್ನನ್ನು ಪ್ರೀತಿಸುತ್ತಾನೆ, ಅದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ವಿಶೇಷವಾಗಿ ನಿಮ್ಮ ಕುಟುಂಬ, ನಿಮ್ಮ ಜೀವಿತದಲ್ಲಿ ಸಮಾಧಾನ ತರುವುದಕ್ಕಾಗಿ ಬಂದನು. ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ರೀ, ನಾವು ಸಾಕಷ್ಟು ಜೋಳ, ಬೇಳೆ, ಕವಳಿ ಎಲ್ಲ ಬೆಳಿತೀವಿ ರೀ, ಮನೆ ಸಮೃದ್ಧವಾಗಿದೆ ಅಂತೀವಿ ರೀ. ಯೋಚನೆ ಮಾಡ್ತೀವ? ಒಂದೊಂದು ಸಲ ಹೊರಗಿನಿಂದ ಮಗನೇ ಬರಲಿ, ಹೊರಗಿನಿಂದ ತಂದೆನೇ ಬರಲಿ, ಹೆಂಗಾಗಿರ್ತದಂತಂದರೆ ತಂದೆ ಬರ್ತಾನಂತಂದರೆ ಮಕ್ಕಳೆಲ್ಲ ಓಡೋಗಿರ್ತಕ್ಕಂಥ ಅನೇಕ ಕುಟುಂಬಗಳನ್ನು ನಾನು ನೋಡಿದೆ. ಹೌದಾ? ಮಕ್ಕಳು ಯೌವನ ಪ್ರಾಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಹೊರಗಿನಿಂದ ಸಿಟ್ಟಿನಿಂದ ಬಂದೊತ್ನಾಗ ತಾಯಿ ಗುಬ್ಬಿಯಾಗಿ ಕುಳಿತಿರ್ತಕ್ಕಂಥ ಕುಟುಂಬಗಳನ್ನು ನಾನು ಅನೇಕರನ್ನು ನೋಡಿದೆ. ಇದು ಜೀವನನ? ನಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆಯಾ? ನಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇದೆಯಾ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾರು ನಿಜವಾಗಿ ಶಾಂತಿ ಮತ್ತು ಸಮಾಧಾನ ಪ್ರೀತಿಯಿಂದ ಯಾರು ಬದುಕ್ತೀವೋ ಅದು ನಿಜವಾದ ಜೀವನ. ಸತ್ಯವೇದ ಹೇಳ್ತಾ ಇದೆ ಇವತ್ತಿನ ದಿವಸದ ಯೋಹಾನ 14:27 ಶಾಂತಿನ ನಿಮಗಾಗಿ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನಾನು ಸಮಾಧಾನ. ಪ್ರತಿಯೊಂದರಲ್ಲಿ ಹೇಳ್ತಾನೆ. ಯೇಸು ಕ್ರಿಸ್ತನ ಶಿಷ್ಯರು ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಬಂದಾಗ
ಆತನ ಶಿಷ್ಯರನ್ನು ಅಲ್ಲಿ ಯಹೂದ್ಯರು ಹುಡುಕ್ತಾ ಇದ್ದರು. ಅವರು ಬಚ್ಚಿಟ್ಕೊಳ್ತಾ ಇದ್ದರು. ಎಲ್ಲೋ ಒಂದು ಯಾವುದೋ ಒಂದು ಊರಿನಲ್ಲಿ ಹೋಗಿ ಯಾವುದೋ ಒಂದು ಮನೆಯಲ್ಲಿ ಕುಳಿತು ಅಯ್ಯೋ ಯಾರಾದರೂ ಬಂದು ನಮ್ಮನ್ನು ಹಿಡಿತಾರೇನೋ. ಇನ್ನೂ ಕೆಲವು ಶಿಷ್ಯರಂದರೆ ಯೇಸು ಅಂದರೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಅದು ಇದೇ ಇನ್ನೂ ನಂಬಲ್ಲಿದೆ. ಯಾಕಂತಂದ್ರೆ ಆ ಮಹಾಶಯರು ಆಗಿನ ಕಾಲದ ಶಿಷ್ಯರು 12 ಮಂದಿಯಲ್ಲಿ ಒಬ್ಬೊಬ್ಬರು 12 ಗುಣಗಳು ಇಲ್ಲಿ ಬಿಟ್ಟು ಹೋಗ್ಯಾರ. 12 ಕೆಟ್ಟ ಗುಣಗಳು ಬಿಟ್ಟು ಹೋಗ್ಯಾರ. ಅದನ್ನೇ ಹಿಡ್ಕೊಂಡು ಬಿಟ್ಟಿವಿ. ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನಂತಂದರೆ ನಾವು ವಿಚಾರಣೆ ಮಾಡೋಂಗಿಲ್ಲ, ಅವ್ರ ತಂಟಕ್ಕೂ ಹೋಗಂಗಿಲ್ಲ. ಅದು ನಮ್ಮ ದುರದೃಷ್ಟ ಅಂತೇಳಿ. ಅಂತಹ ಸಂದರ್ಭದಲ್ಲಿ ಅವರು ಅಂಜಿ ಒಂದು ಮನೆಯಲ್ಲಿ ಕುಳಿತಾಗ ಆತನು ಮೇಲಿನಿಂದ ನೇರವಾಗಿ ಅವರ ಮಧ್ಯದಲ್ಲಿ ಹೇಳಿದು, ನಿಮಗೆ ಸಮಾಧಾನವಾಗಲಿ. ಯಾಕೆ? ಅವರಿಗೆ ಆತಂಕ ಇತ್ತು. ಯಾರು ಹೊಡಿತಾರೋ ನಮ್ಮನ್ನು, ಯಾರು ಹಿಡ್ಕೊಂಡು ಹೋಗ್ತಾರೋ ನಮ್ಮನ್ನು, ಆತನ್ನೇ ಬಿಟ್ಟಿಲ್ಲ, ಶಿಲ್ಬೆಗೆ ಒಯ್ದು ಹಾಕಿದ್ದಾರೆ, ನಮ್ಮನ್ನೇನು ಬಿಡ್ತಾರೆ ಅಂತಕ್ಕಂಥ ಯೋಚನೆಯಲ್ಲಿ ಆ ಮಕ್ಕಳು ಇರುವಾಗ ಅಂತಹ ಸಂದರ್ಭದಲ್ಲಿ ಶಾಂತಿ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇರಲಿ, ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿರಲಿ, ಪ್ರತಿಯೊಬ್ಬೊಬ್ಬರ ಯೋಚನೆಯಲ್ಲಿರಲಿ. ಶಾಂತಿಯಿಂದ ಇರಬೇಕಪ್ಪ ನಾವು ಅಂತೇಳಿ. ಇಲ್ಲ, ಶಾಂತಿಯಿಂದ ಇರ್ತೇವೆ ನಾವು? ಒಂದು ಯೋಚನೆ ಮಾಡಿರಿ ಪ್ರತಿಯೊಬ್ಬೊಬ್ಬರು. ಭಾಳ ಸರಳ ಇದೆ. ನಾವು ತಿಳ್ಕೊಂಡಿವಿ ದೇವರ ವಾಕ್ಯನ ನಾವು ತಿಳ್ಕೊಂಡ್ರೆ ಬದುಕೋದು ಇಷ್ಟು ಸರಳವಾಗಿದೆ. ಇಲ್ಲ, ದೇವರ ವಾಕ್ಯ ತಿಳಿಯಾರ್ದು ಏನು ಮಾಡ್ತೀವಿ ಅಂತಂದರೆ ದನ ದುಡ್ದಂಗೆ ದುಡ್ಲಿಕ್ಕೆ ಹೋಗ್ತೀವಿ. ಹೌದಾ? ಹೆಚ್ಚಿನ ದುರಾಶೆಗೆ ಹೋಗಿ ಮೈ ಕೈ ಯೋಚನೆ ಮಾಡದೆ ಏನು ಮಾಡ್ತೀವಿ ಅಂತಂದರೆ ಹಗಲು ರಾತ್ರಿ ಅನ್ನೋದೇ ನಾವು ಏನು ಮಾಡ್ತೀವಿ ಅಂತಂದರೆ ಕೆಲಸ ಮಾಡಿ ದುಡ್ಡು ಕಮಾಯಿ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ರೋಗಕ್ಕೆ ತುತ್ತಾಗ್ತೀವಿ. ಹೌದಲ್ಲ? ಈ ರೀತಿಯಿಂದ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯವನ್ನು ನೀವೇನು ಮಾಡಬೇಕಂತಂದರೆ ಸತ್ಯ, ನಿತ್ಯ ಮತ್ತು ಅದರ ಪರಿಪೂರ್ಣತೆಯನ್ನು ನೀವು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗಿದ್ದೇನೆ. ಈ ಶಾಂತಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬೊಬ್ಬರು ಅದನ್ನು ಸ್ವೀಕಾರ ಮಾಡಿರಿ. ಆ ಶಾಂತಿ ನಿಮ್ಮ ಕುಟುಂಬದಲ್ಲಿ ಅದು ಬಂದು ಸೇರಲಿ. ಆ ಶಾಂತಿ ತಂದೆ ತಾಯಿಯ ಮಧ್ಯದಲ್ಲಿ ಮತ್ತು ಮಕ್ಕಳ ಮಧ್ಯದಲ್ಲಿ ನೆಲೆಯೂರಿ ನಿಲ್ಲಿ. ಆಗ ನಿಮಗೆ ಸಮಾಧಾನ ಸಿಗ್ತದೆ, ನಿಮ್ಮ ಕುಟುಂಬ ಸಮೃದ್ಧವಾಗ್ತದೆ ಅಂತೇಳಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಪೌಲನು ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಹೇಳ್ತಾನೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆತನ ಯಾಕೆ ಸಾಯ್ಬೇಕಾಗಿತ್ತಪ್ಪ? ಆತನು ಬಂದು ನಾ ದೇವರಿದ್ದೀನಪ್ಪ ಅಂತೇಳಿ ಎಲ್ಲೋ ಗುಡಿನೋ ಮಠನೋ ನೋಡ್ಕೊಂಡು ಸುಮ್ಮನೆ ಕುಂತಿದ್ನಪ್ಪ ಅಂತಂದರೆ ಆತನ ಯಾರು ಹೊಡಿತಿರ್ಲಿಲ್ಲ, ಆತನ ಯಾರು ಶಿಲ್ಬೆಗೆ ಹಾಕ್ತಿರ್ಲಿಲ್ಲ. ಹೌದಾ? ಆದರೆ ನಾವು ಸುಧಾರಿಸ್ತಿರ್ಲಿಲ್ಲ. ಆತನ ಬಾಯಿಯಿಂದ ಮಾತುಗಳನ್ನು ನಾವು ಕೇಳಲಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ಆಗ್ತಿರಲಿಲ್ಲ. ಆಗಿನ ಒಂದು ಜೀವನ ಭಾಳ ದೊಡ್ಡ ದೌರ್ಜನ್ಯದ ಜೀವನ ರೀ. ಆಗಿನ ಜೀವನ ಒಂದು 70-80 ವರ್ಷಗಳ ಹಿಂದಿನ ಅಷ್ಟು ವರ್ಷದವ್ರು ನೀವು ಇದ್ದಿದ್ರಿ ಅಂತಂದರೆ ಫ್ಲ್ಯಾಶ್ ಬ್ಯಾಕ್ ಬರ್ತದೆ. ಆಗಿನ ಜೀವನ ಏನಿತ್ತು ನಿಮ್ಮದು ಅಂತೇಳಿ. ಎಂಥ ಬಿಡುಗಡೆ ಕೊಟ್ಟಿದ್ದಾನೆ ದೇವರು ಅಂತಂದರೆ ನಾವು ಇವತ್ತಿನ ದಿವಸದಲ್ಲಿ ಭಾಳ ಕೃತಾರ್ಥರಾಗಬೇಕು. ಅದಕ್ಕಾಗಿ ಹೇಳ್ತೇನೆ, ನಮಗೆ ಗೊತ್ತಿದೆ ನಾವು ಪಾಪಿಗಳು. ಇವತ್ತು ನಾನು ಇಷ್ಟೆಲ್ಲ ದೇವ್ರ ವಾಕ್ಯ ಕೇಳ್ತೇನೆ, ಅಲ್ಲಿ ಪ್ರಮಾಣ ಮಾಡ್ತೇನೆ, ಮತ್ತೆ ಹೊರಗಡೆ ಹೋದ ಕೂಡಲೇ ಮತ್ತೆ ಹೆಂಗಿದ್ದವ್ರು ಹಂಗಾಗಿಬಿಡ್ತೇವೆ. ನಾವು ಹೆಂಗಿದ್ದವ್ರು ಹಂಗಾಗ್ತೇವೆ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದರೆ, ನೀವು ಪಾಪಿಗಳಂತ ನನಗೆ ಗೊತ್ತಿದೆ, ನಿಮಗೆ ಸಹಾಯ ಮಾಡಬಾರ್ದು ಅಂತೇಳಿ ನನಗೆ ಗೊತ್ತಿದೆ. ನಾನು ಹೇಳ್ತೇನೆ ಏನಂತಂದರೆ, ನಿಮಗೆ ಕುಡಿಬಾರ್ದಪ್ಪ ಅಂತ ನನಗೆ ಗೊತ್ತಿದೆ, ರೊಕ್ಕ ಕೊಟ್ಟರೆ ಕುಡಿದು ಬರ್ತಾರಪ್ಪ ಅಂತಲೂ ನನಗೆ ಗೊತ್ತಿದೆ. ಆದ್ರೂ ಮತ್ತು ರೊಕ್ಕ ಕೊಡ್ತೀವಲ್ಲ. ಹೌದಾ? ನಾನಲ್ಲ, ದೇವರು ಉದಾಹರಣೆ ಹೇಳಿದೆ ಅಷ್ಟೇ. ಇಷ್ಟು ಮಾಡಿದರು ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ವ್ಯರ್ಥ ಮಾಡ್ತೀರಿ ಅಂತೇಳಿ ದೇವರಿಗೆ ಗೊತ್ತು. ಆದರೂ ಕೂಡ ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡೋದಿಲ್ಲ, ಹೆಂಗೆ ಕೊಡ್ತೀನಿ ಅಂತೇಳಿ ಆತನು ಹೇಳ್ತಾನೆ. ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ಒಮ್ಮಲಿಗೆ ದುಡ್ಡಿನ ನೋಟ್ ತಂದು ನಮ್ಮ ಕೈಗೆ ಕೊಡೋಂಗಿಲ್ಲ. ಅದನ್ನೇ ಹೇಳ್ತಾನೆ ಆತ. ಲೋಕವು ಕೊಡುವ ರೀತಿಯಲ್ಲಿ ನಾವು ಕೊಡೋದಿಲ್ಲ, ಅದನ್ನು ದೈವಿಕವಾಗಿ ನಾನು ಕೊಡ್ತೇನೆ. ನಿನ್ನ ಮನಸ್ಸಿಗೆ ನಾನು ಬಿಡ್ತೇನೆ, ನಿನ್ನ ಯೋಚನೆಗೆ ನಾನು ಬಿಡ್ತೇನೆ ಪ್ರಿಯರೇ. ಆ ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನದಲ್ಲಿ ನೆಲೆಯಿರುವ ಹಾಗೆ ನೀವು ಮಾಡಿರಿ ಅಂತೇಳಿ ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಈ ಲೋಕದಲ್ಲಿ ನರಾವತಾರವನ್ನು ಎತ್ತಿ ಜನಿಸಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ಬರುವುದಕ್ಕಿಂತ ಮುಂಚೆ ಪ್ರವಾದಿಗಳು ಕೂಡ ಹೇಳ್ತಾರೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಚನದಲ್ಲಿ ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ನೀವು ಆತನಿಗೆ ಯೇಸು ಅಂತೇಳಿ ಹೆಸರಿಡಬೇಕು. ಯಾಕಿಡಬೇಕು? ಆತನು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಆತನಿಗೆ ಯೇಸು ಅಂತೇಳಿ ಹೆಸರಿನಲ್ಲೇ ಒಂದು ದೊಡ್ಡ ಅರ್ಥ ಬಂದುಬಿಟ್ಟಿದೆ. ಆತನು ಯೇಸು ಅಂತೇಳಿ ಹೆಸರಿಟ್ಬಿಟ್ರೆ, ಇಲ್ಲಿ ನಮ್ಮಲ್ಲಿ ಯೇಸುಗಳು ಜಗ್ಗ್ಯಾರಲ್ಲ, ಯೇಸುಗಳು ಜಗ್ಗ್ಯದ ಇರಲಿ. ಅವರು ತಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಕ್ರಿಸ್ತನನ್ನು ಅನುಸರಿಸಿಕೊಂಡು ನಾವು ಬದುಕಬೇಕಾಗಿದೆ.
ಕ್ರಿಸ್ತನನ್ನು ಅನುಸರಿಸಿಕೊಂಡು ಬದುಕಬೇಕಾಗಿದೆ. ಆತನ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ, ನಮ್ಮೆಲ್ಲರನ್ನು ಪಾಪದಿಂದ ಬಿಡಿಸುವ ಒಂದು ನಿಟ್ಟಿನಲ್ಲಿ ಯಾಕೆ ಆತನು ಹೇಳ್ತಾ ಇದ್ದಾನೆ ಅಂತಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಏನಂತ ಹೇಳ್ತಾನೆ ನೋಡ್ರಿ ಆತ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನಾವು ಕೂಡ ಅದರಲ್ಲಿ ಬರ್ತೀವಿ. ಎಲ್ಲರೂ ಪಾಪ ಮಾಡಿದ್ದೇವೆ. ದೇವರು ಆಶೀರ್ವಾದ ಮಾಡ್ತೀನಿ ಅಂತಾನೆ, ದೇವರು ನಿಮ್ಮನ್ನು ಆಲಯಕ್ಕೆ ಕರಿತಾನೆ, ದೇವರು ನಿಮಗೆ ಒಳ್ಳೆಯ ಬೋಧನೆ ಹೇಳ್ತಾನೆ, ಬರಲಿಕ್ಕೆ ತಯಾರಿಲ್ಲ ನಾವು. ಅಲ್ಲೇನು ಸಿಗ್ತದೋ ಅಂತ, ಅಲ್ಲೇನು ಸಿಗ್ತದಂತಕ್ಕಂಥ ಕೆಟ್ಟ ವಿಚಾರ ನಮಗೆ ಬಂದಾಗ ನಮ್ಮ ಜೀವನ ಸಮೃದ್ಧವಾಗಿರಲಿ, ನಮ್ಮ ಕುಟುಂಬ ಸಮಾಧಾನದಿಂದ ಇರಲಿ ಅಂದ್ರೆ ಅದು ಹೇಗೆ ಸಾಧ್ಯ ರೀ? ಅದು ಸಾಧ್ಯನಾ? ಅದಕ್ಕಾಗಿ ಹೇಳ್ತಾನೆ ಏನಂತಂದರೆ, ನಾವು ಏನು ಮಾಡಬೇಕಂತಂದರೆ, ನಾವು ಪಾಪಿಗಳಂತೇಳಿ ನಾವು ಒಪ್ಕೊಳ್ಬೇಕಾಗಿದೆ. ಅದೇ ರೋಮ 6:23 ನೋಡೋಣ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ನಿತ್ಯ ಜೀವ. ಈಗ ಪಾಪ ಮಾಡಿದ್ರೆ, ಈ ಕೆಲಸ ಮಾಡಿದ್ರೆ ಕೂಲಿ ಕೊಡ್ತಾರಲ್ರಿ? ಕೆಲಸ ಮಾಡಿದ್ರೆ ಕೂಲಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಗೌಂಡರಿದ್ದರೆ 800 ಕೊಡ್ತಾರೆ, ಅವ್ರ ಕೈಯಾಗ ಕೆಲಸ ಮಾಡೋರಿದ್ರೆ 500 ರೂಪಾಯಿ ಕೊಡ್ತಾರೆ. ಆ ಕೆಲಸದಿಂದ ಬರ್ತಕ್ಕಂಥ ಸಂಬಳ ಏನು? ಆ ದುಡ್ಡು. ಆದರೆ ಇಲ್ಲಿ ಪಾಪ ಮಾಡಿದವ್ರಿಗೆ ಬರ್ತಕ್ಕಂಥ ಸಂಬಳ ಏನು? ನಿತ್ಯ ಮರಣ, ನಿತ್ಯ ನರಕ. ದೇವರ ಯೋಚನೆಯಲ್ಲಿದೆ. ಈ ಪ್ರತಿಯೊಬ್ಬೊಬ್ಬರು ನರಕದಲ್ಲಿ ಹೋಗ್ತಾರೆ, ಪ್ರತಿಯೊಬ್ಬೊಬ್ಬರು ನರಕಕ್ಕೆ ಸಮೀಪವಾಗಿದ್ದಾರೆ. ಅವ್ರನ್ನೆಲ್ಲ ನಾನು ಕರ್ಕೋಬೇಕಲ್ರಿ ಈ ಕಡೆ, ಅವ್ರನ್ನೆಲ್ಲ ಕರ್ಕೋಬೇಕು, ನನ್ನೊಟ್ಟಿಗೆ ಇಟ್ಕೋಬೇಕು. ನಾನು ಹೆಂಗೆ ಜೀವನ ಮಾಡ್ತೇನೆ ಹಂಗಿರಬೇಕು, ಅದು ನಡಿಲಿಕ್ಕೆ ಸಾಧ್ಯ. ಆದರೆ ಸೈತಾನ ಅಲ್ಲೇನು ಸಿಗ್ತದೋ, ಇಲ್ಲಿ ಬರ್ರಿ, ಇಲ್ಲಿ ಒಳ್ಳೆ ಡಾನ್ಸ್ ಇದೆ, ಇಲ್ಲಿ ನೋಡ್ಲಿಕ್ಕೆ ಪಿಕ್ಚರ್ ಇದೆ, ಇಲ್ಲಿ ಬಾರ್ ಇದೆ, ಇಲ್ಲಿ ಬೀರಿದೆ, ಈ ರೀತಿಯಿಂದ ಕೈ ಮಾಡಿ ನಮ್ಮನ್ನು ಕರೀತದೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಹುಟ್ಟುತ್ತದೆ. ಆಗ ದೇವರಿಂದ ದೂರ ಆಗುವುದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದರ ಸಲುವಾಗಿ ಪ್ರತಿಯೊಬ್ಬೊಬ್ಬರು, ನಾನೊಂದೇ ಅನ್ಲಿಕ್ಕೆ ಹೋಗ್ಬೇಡ್ರಿ, ನಾವೆಲ್ಲರೂ ಪಾಪಿಗಳೇ ಅಂತೇಳಿ ನಾವು ಪಾಪದಿಂದ ಬಿಡುಗಡೆಯಾಗಬೇಕಾ? ಆತನ ಹೆಸರಿನ ಮೇಲೆ ನಾನು ಮಾಡ್ತಕ್ಕಂಥ ಆ ಪಾಪದ ಕಾರ್ಯವನ್ನು ಆತನ ಮುಂದೆ ಹೇಳಬೇಕು. ಆತನು ನಿನ್ನ ಮಧ್ಯದಲ್ಲಿ ಈ ಚರ್ಚ್ನಲ್ಲಿ ಬಂದು ನಿಂತು ಹೇಳು ಅಂತೇಳಿ ನಾವು ಹೇಳೋದಿಲ್ಲ, ಎಲ್ಲಾದರೂ ಸಭೆಯಲ್ಲಿ ಎತ್ತರದಲ್ಲಿ ನಿಂತು ಹೇಳಂತೇಳಿ ನಾವು ಹೇಳೋದಿಲ್ಲ. ಆದರೆ ಏಕಾಂತವಾದ ಸ್ಥಳದಲ್ಲಿ ಹೋಗಿ, ದೇವರೇ ನಾನು ಇಂಥ ತಪ್ಪು ಮಾಡ್ತಾ ಇದ್ದಾನೆ, ಅದರಿಂದ ನನ್ನನ್ನು ಬಿಡಿಸು, ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸು ಅಂತೇಳಿ ಇಷ್ಟಂದರೆ ಸಾಕ್ರಿ. ದೇವರು ನಿಮಗೆ ಯಾವಾಗಲೂ ಕ್ಷಮಿಸಲಿಕ್ಕಿದ್ದಾನೆ, ನಿಮಗೆ ರಕ್ಷಣೆ ಕೊಡಲಿಕ್ಕಿದ್ದಾನೆ. ಅದಕ್ಕಾಗಿ ಮುಂದುವರೆದ ವಾಕ್ಯದಲ್ಲಿ ಯೋಹಾನ 1ನೇ ಯೋಹಾನ 1:8, 1ನೇ ಯೋಹಾನ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ರಿ ಏನಂತೇಳಿ ಬರೆಯಲ್ಪಟ್ಟಿದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಯೋಚನೆ ಮಾಡಿರಿ, ಈ ವಾಕ್ಯದ ಬಗ್ಗೆ ನಮಗೇನು ಅನಿಸ್ತದೆ? ಯಾವುದಾದ್ರೂ ಕೆಲಸ ನಾವು ಮಾಡಿದ್ದೀವಿ ಅಂತಂದರೆ, ಯಾವುದಾದ್ರೂ ಅನಾಹುತದಲ್ಲಿ ನಾವು ಭಾಗಿಯಾಗಿದ್ದರೆ, ಆವಾಗ ನಾವೇನು ಹೇಳ್ತೀವಿ, ನಾವು ಮಾಡಿದ ಕೆಲಸ ಯಾರೂ ನೋಡಿಲ್ಲ, ಅದು ಮಾಡಿಲ್ಲಪ್ಪ ಅಂತೇಳಿ ಅಂತೀವಿ. ಅಂಥವ್ರಿಗೆ ಈ ವಾಕ್ಯ, ನಮ್ಮೆಲ್ಲರಿಗೆಲ್ಲ ನಾವು ಏನು ಮಾಡಿದ್ರು ಬಹಿರಂಗದಲ್ಲಿ, ಈ ಪಾಪ ಮಾಡಿದ್ರು ಬಹಿರಂಗದಲ್ಲೇ, ಮಾತನಾಡಿದ್ರು ಬಹಿರಂಗದಲ್ಲೇ, ಆದರೆ ನೀನು ಯಾರಿಗೂ ನೋಡಿಲ್ಲ ಅಂತೇಳಿ ನಾವೇನು ಯೋಚನೆ ಮಾಡಿ ಮಾತನಾಡ್ತೇವೋ, ನಾವು ಎಂಥ ತಂಟೆಗೆ ಹೋಗೋದಿಲ್ಲಪ್ಪ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವೆ, ನಮ್ಮನ್ನು ನಾವು ವಿಜೃಂಭಿಸಿಕೊಳ್ತೇವೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುತ್ತೇವೆ. ಅದು ನನ್ನ ದೇಹಕ್ಕೆ. ಯಾಕಂದರೆ ದೇವರ ರಕ್ಷಣೆ ನಮಗೆ ಸಿಗೋದಿಲ್ಲ, ದೇವರ ಒಂದು ಆಸರೆ ನಮಗೆ ಸಿಗುವುದಿಲ್ಲ, ಮತ್ತು ಸತ್ಯವೆಂಬುದು ನಿಮಗೆ ಗೊತ್ತೇ ಇಲ್ಲ ಅಂತೇಳಿ ಹೇಳ್ತಾನೆ. ಹೆಂಗೆ ಸತ್ಯ ಹೇಳ್ಬೇಕಪ್ಪ ಅಂತೇಳಿ ಗೊತ್ತಿಲ್ಲ, ಯಾಕಂದರೆ ಅದು ಆಡಭಾಷೆಯಾಗಿದೆ. ಎಷ್ಟು ಜನ ಇದ್ದೀವಲ್ಲ, ನನಗೆ ಭಾಳ ಮಂದಿ ಫೋನ್ ಮಾಡ್ತಾರೆ, ಸರ್ ಎಲ್ಲಿದ್ದೀರಿ? ಉತ್ತರ ಏನಾಗಿದೆ ನಿಮ್ಮದು ಗೊತ್ತದ? ಪ್ರತಿಯೊಬ್ಬೊಬ್ಬರು ಪಾಪನ, ಸುಳ್ಳಾಡ್ತಕ್ಕಂಥದ್ದು ಪಾಪನ. ಎಲ್ಲಿದ್ದೀರಿ ಸರ್ ಅಂದತ್ನಾಗ ಪಟಕ್ಕನೆ ಬಂದುಬಿಡ್ತದೆ. ನಾನೇನೋ ಯಾದಗಿರಿನೇ ಬಿಟ್ಟಿರಲಿಲ್ಲ, ನಾನು ಬಂದಳಿ ದಾಟಿನಿ ಅಂತೇಳಿ ಹೇಳ್ತೀನಿ. ಮಾಡ್ತೀವಲ್ಲ ಈ ತಪ್ಪು, ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳ್ರಿ. ಯಾಕಂತಂದರೆ ಚಿಕ್ಕದು ಪಾಪನೇ, ದೊಡ್ಡದು ಪಾಪನೇ. ಇಲ್ಲಿ ನಾವು ಮಾಡಿದ್ದೀವಿ, ಆದರೆ ದೊಡ್ಡದು ಮಾಡಲಿಕ್ಕೆ ನಾವು ಏಸಂಗಿಲ್ಲ ಪ್ರೇಯರೆ. ಅದಕ್ಕಾಗಿ ಎಷ್ಟು ಖಂಡಿತವಾಗಿ ಹೇಳ್ತದೆ ಅಂತಂದರೆ, ನಾನು ಪಾಪಿ ಅಲ್ಲ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಈ ಭೂಲೋಕಕ್ಕೆ ಬಂದಿದ್ದೇನೆ, ಈ ಭೂಲೋಕ ಏದೇನು ತೋಟವಾಗಿ ಪರಿವರ್ತನೆ ಆಗಿದೆ, ನಿನಗೇನು ಬೇಕದು ಸಿಗ್ಲಿಕ್ಕತ್ತಿದೆ, ಹೌದಾ? ಅಂಥದನ್ನು ಒಳ್ಳೇದಕ್ಕೆ ಬಳಸ್ಕೊರಿ ಅಂತೇಳಿ. ಅಂದಿನ ಕಾಲದಲ್ಲಿ ಆದಾಮನೇ ಬಳಸ್ಕೊಳ್ಳಿಲ್ಲ, ಇವತ್ತು ನಾವೇನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ಯೋಚನೆ ಚಾಲೆಂಜ್ ಆಗಿರಬೇಕು. ಈ ಲೋಕದ ಮೂಲ ಪುರುಷ ಆದಾಮ ಅವಳರು ಪಾಪ ಮಾಡಿ ಆ ತೋಟದಿಂದ ಹೊರಗೆ ದಬ್ಬಲ್ಪಟ್ಟರು.
ನಾನು ಆ ರೀತಿಯಿಂದ ಆಗಬಾರ್ದು ಅಂತಕ್ಕಂಥದ್ದು ನಿಮ್ಮ ಯೋಚನೆಯಲ್ಲಿರಬೇಕು. ಅದು ನಿಮ್ಮ ಯೋಚನೆಯಲ್ಲಿರಬೇಕು. ಮುಂದುವರಿದ ವಾಕ್ಯ ನೋಡ್ರಿ, 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿಕೊಂಡ್ರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಯೋಚನೆ ಮಾಡೋದೇ ಇಲ್ಲ ನಾವು, ಹೌದಲ್ಲ? ನಾವು ಪ್ರತಿಯೊಬ್ಬೊಬ್ರಿಗೆ ಹೇಳ್ತೇನೆ, ಮದುವೆಗೆ 1 ಲಕ್ಷ ದುಡ್ಡು ತುಟಿ ಬಿದ್ದದ ಅಂತಂದಾಗ ಸಟ್ಲೆ ಇಲ್ಲಿ ಹೋಗ್ಬಿಡ್ತೀವಿ, ಸೌಕರ್ಯ ಯಾರು ಊರಾಗ ಅಂತೇಳಿ ಯೋಚನೆ ಮಾಡ್ತೀವಿ. ಮತ್ತಿನ್ನೇನ್ರಿ ಅದನ್ನು ಬಿಟ್ಟರೆ ಏನದು ಅಂತೇಳಿ ನಾನು ಪ್ರಶ್ನೆ ಮಾಡ್ತೀರಿ ನೀವು? ಇಲ್ಲ, ಅದಕ್ಕೊಂದು ಪರಿಹಾರ ಐತೆ. ನಿಮಗೆ ಬೇಕಾಗಿದೆನಾ? ನೀನು ಸಾಲದ ಒಂದು ಅವಶ್ಯಕತೆ ನಿನಗಿದೆಯಾ? ನಿನಗೆ ಆರ್ಥಿಕವಾಗಿ ತೊಂದರೆ ನಿನಗಿದೆಯಾ? ಮೊದಲು ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿದ ನಂತರ ನೋಡು ಚಮತ್ಕಾರ ಹೆಂಗೆ ನಡೆದು ಹೋಗ್ತದೆ ಅಂತೇಳಿ. ನೀನು ಪ್ರಾರ್ಥನೆ ಮಾಡಿದ ಕೂಡಲೇ ಇಲ್ಲಿ ಆತನು ಹೇಳ್ತಾನೆ ಏನಂತಂದರೆ, ನೀನೇನು ದೊಡ್ಡ ಘನಕಾರ್ಯ ಮಾಡೋದು ಬೇಕಾಗಿಲ್ಲಪ್ಪ, ನಾನು ಮಾಡಿದ್ದು ತಪ್ಪಾಗ್ಯದ ಅಂತೇಳಿ ನೀನು ಬರೀ ಒಪ್ಕೊಂಬಿಡು. ನೀವು ಒಪ್ಕೊಂಡ್ಬಿಟ್ರೆ ಸಾಕು, ನಿನ್ನ ಪಾಪಗಳೆಲ್ಲವನ್ನು ನಾನು ಕ್ಷಮಿಸಿಬಿಡ್ತೇನೆ. ಸಕಲ ಅನೀತಿಯಿಂದ, ಈ ಲೋಕದಲ್ಲಿ ಮಾಡಿರ್ತಕ್ಕಂಥ ನೀತಿ ಬೇರೆ, ಅನೀತಿ ಬೇರೆ. ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅನೀತಿ. ಯಾರನ್ನಾದರೂ ಸುಮ್ಮನೆ ಆಡ್ಕೊಳ್ತಕ್ಕಂಥದ್ದು ಅದು ಅನೀತಿನೇ. ಆಲಯಕ್ಕೆ ಹೋಗುವಾಗ ನೆವ ಹೇಳ್ತಕ್ಕಂಥದ್ದು ಅದೂ ಅನೀತಿನೇ. ಆಲಯದ ಆರಾಧನೆಯನ್ನು ತಪ್ಪಿಸ್ತಕ್ಕಂಥದ್ದು ಅದು ಕೂಡ ಅನೀತಿನೇ. ನಾನು ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಗಿದ್ರೆ ಇವತ್ತು ಆರಾಧನೆಗೆ ಬರೋದಿಲ್ಲ, ಅದು ಮೊದಲನೇದಾಗಿ ದೊಡ್ಡ ತಪ್ಪು. ನಾನು ಮದುವೆಗೆ ಹೋಗ್ಬೇಕಾಗಿದೆ ನೀವು ಜಲ್ದಿ ಮುಗಿಸಂತನ್ನೋದು ಅದು ಇನ್ನೂ ಅದಕ್ಕಿಂತ ದೊಡ್ಡ ತಪ್ಪು. ಪ್ರಿಯರೇ, ಜೀವನದಲ್ಲಿ ಅನ್ನ ನೀರು ನಿಮಗೆ ಎಷ್ಟು ಅವಶ್ಯವಾಗಿದೆಯೋ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಜೀವನಕ್ಕೆ ಈ ಸಜೀವ ವಾಕ್ಯವೂ ಕೂಡ ಅಷ್ಟೇ ಅವಶ್ಯವಾಗಿದೆ. ನೀನು ಮದುವೆಗೆ ಹೋಗ್ಬೇಕಾಗಿದೆಯಾ? ಅವಸರದಲ್ಲಿ ಹೋಗ್ಬೇಕಾಗಿದೆಯಾ? ನೀನು ಪ್ರಾರ್ಥನೆ ಮುಗಿಸು. ಯಾರು ನೀನು ಬಂದಾನಂತ ಕೇಳ್ಕೀಸಿ ಅವ್ರು 10ವರೆಗೆ ಮದುವೆ ಯಾರು ಮಾಡೋದಿಲ್ಲ. ಯಾರು ನಾನು ಹೆಣಕ್ಕೆ ಹೋಗ್ಬೇಕಾಗಿದಪ್ಪ ಅಂತೇಳಿ ನೀನು 3 ಗಂಟೆ ಮೊದಲು ಇಲ್ಲಿ ಎತ್ತಂಗಿಲ್ಲ. ಅದಕ್ಕೆ ನಾವು ನೆವ ಹೇಳ್ತಕ್ಕಂಥದ್ದನ್ನು ಬಿಟ್ಟುಬಿಡೋಣ. ಇದು ಸಹಜವಾಗಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬೊಬ್ಬರ ಸಭೆಯಲ್ಲಿ ಇರತಕ್ಕಂಥ ಒಂದು ಕೆಟ್ಟ ಯೋಚನೆಯಾಗಿದೆ ಪ್ರಿಯರೇ, ಒಂದು ಕೆಟ್ಟ ಯೋಚನೆಯಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ಸಕಲ ಅನೀತಿಗಳನ್ನು ನೀವು ರೂಢಿಸಿಕೊಂಡಿದ್ದೀಯಾದರೆ ಆ ಅನೀತಿಗಳನ್ನು ನೀವು ಬಿಟ್ಟುಕೊಡ್ರಿ, ದೇವರಿಗೆ ನೀವು ಸಮರ್ಪಣೆ ಮಾಡಿಕೊಡ್ರಿ. ಈಗಲೂ ಕೂಡ ನಾವು ಹೇಳ್ತೇವೆ, ಈಗಲೂ ಕೂಡ ನಾವು ಮಾಡ್ತೇವೆ, ಎಂಥ ಅನೀತಿಯಲ್ಲಿ ನಾವು ಜೀವನ ಸವಿಸ್ತಾ ಇದ್ದೇವೆ. ಅದರ ಬಗ್ಗೆ ನೀವು ಯೋಚನೆ ಮಾಡಿರಿ. ಈ ರೀತಿಯಿಂದ ಇರ್ತಕ್ಕಂಥ 10ನೇ ವಚನ ನೋಡೋಣ. ನಾನು ಪಾಪ ಮಾಡಿಲ್ಲವೆಂದು ಹೇಳಿದರೆ ಆತನ ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ, ಮತ್ತು ಆತನ ವಾಕ್ಯ ನಮ್ಮಲ್ಲಿ ಇಲ್ಲ. ಇದಕ್ಕೆ ಎಲ್ಲರಿಗೂ ಹೋಗ್ತದೆ ಇದು, ಹೌದಲ್ಲ? ಆತನ ವಾಕ್ಯ ನಮ್ಮಲ್ಲಿ ಇತ್ತಪ್ಪ ಅಂತಂದರೆ ನಾವು ಆಡ್ತಕ್ಕಂಥ ಮಾತು ಭಾಳ ಮೃದುವಾಗಿರ್ತದೆ, ಭಾಳ ರುಚಿಯಾಗಿರ್ತದೆ. ನಾವು ಆಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ಅತಿ ಇಂಪಾಗಿ ಕೇಳ್ತದೆ. ಆ ವಿಚಾರಗಳನ್ನು ಒಪ್ಪತಕ್ಕಂಥ ರೀತಿಯಲ್ಲಿ ನಮ್ಮ ನುಡಿಮುತ್ತುಗಳು ಬರ್ತದೆ. ಇಲ್ಲ ಅಂತಂದರೆ, ದೇವರ ವಾಕ್ಯ ನಿನ್ನಲ್ಲಿ ಇಲ್ಲ ಅಂತಂದರೆ ನಿನ್ನ ಬಾಯಿಂದ ಬರ್ತಕ್ಕಂಥದ್ದು ಏನು? ಕಾಗಿ ಉದುರ್ತದಲ್ಲ, ಹೌದಲ್ಲ? ಅದಕ್ಕೇನು ಅರ್ಥನೇ ಇಲ್ಲ. ಅದು ಒಂದೇ ಭಾಷೆ, ಕರ್ರ ಅಂತೇಳಿ ಕಾಗಿ ಓದಿರ್ತಾನೆ ನೋಡಿ, ಯಾಕಂತ ಓಡಿಸ್ಬಿಡ್ತಾರೆ ಆ ಕಡೆ, ಹೌದಲ್ಲ? ದೇವರ ವಾಕ್ಯ ನಮ್ಮ ಹತ್ರ ಇರಬೇಕಾರೆ, ದೇವರ ವಾಕ್ಯ ನಮ್ಮ ಹತ್ರ ಇದ್ದರೆ ನಿಮ್ಮ ವಿಚಾರಗಳು ಚೆನ್ನಾಗಿರ್ತದೆ. ಅಲ್ಲಿಂದ ಬಿಡುಗಡೆಯಾಗ್ತಕ್ಕಂಥ ಎಲ್ಲ ವಿಚಾರಗಳು ಉನ್ನತವಾಗಿರ್ತದೆ. ಅದಕ್ಕಾಗಿ ದೇವರು ಹೇಳ್ತಾನೆ ಏನಂತಂದರೆ, ಪ್ರತಿಯೊಬ್ಬೊಬ್ಬರು ನಾನು ಪಾಪ ಮಾಡಿಲ್ಲ ಅಂತೇಳಿ ಅನ್ಲಿಕ್ಕಿಲ್ಲ. ನಾವು ದಿನವೈ ಕಾರ್ಯದಲ್ಲಿ ನಾವು ಪಾಪ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ನಾವು ತಿಳಿದುಕೊಳ್ಳುವುದಕ್ಕೆ ಸದಾಕಾಲ ಪ್ರಯತ್ನ ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಆತನು ಬಂದಿರತಕ್ಕಂಥ ಉದ್ದೇಶ ಇವತ್ತು ನಾನು ಹೇಳಲಿಕ್ಕಿದ್ದೇನೆ ಅಂತಂದರೆ, ದೇವರ ವಾಕ್ಯದಲ್ಲಿ ಹೇಳ್ತದೆ ಒಂದು ವಾಕ್ಯ, ಅದು ನಾನು ಎಲ್ಲದಂತೇಳಿ ಗುರ್ತಿಲ್ಲ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿತವರಾಗಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಕೇಳಿದನು. ಯೇಸು ಸ್ವಾಮಿ ಬಳಿಗೆ ಬರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಉತ್ತರ ಕೊಡ್ತಕ್ಕಂಥದ್ದು. ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ನಾವು ಪ್ರತಿಯೊಬ್ಬೊಬ್ಬರು ಈ ಲೋಕದಲ್ಲಿ ಎಷ್ಟು ದೇವರುಗಳಿವೆ ಲೆಕ್ಕನೇ ಇಲ್ಲ, ಹೌದಲ್ಲ? ಯಾಕೆಂತಂದರೆ ಆ ಮನಸ್ಥಿತಿ ನಮ್ಮನ್ನು ಒಪ್ಪಿಕೊಂಡ್ಬಿಟ್ಟಿದೆ. ಒಪ್ಪಿಕೊಂಡಿದ್ದನ್ನು ಸತ್ಯ ತಿಳಿದು ಬಿಟ್ಟುಕೊಟ್ಟು ಬರಲಿಕ್ಕೆ ಸಹಿತ ನಮ್ಮ ಮನಸ್ಸಿಲ್ಲ. ಯಾಕಂತಂದರೆ ಆ ಒಂದು ಸ್ಥಿತಿ ಏನಿದೆ ಅಂದರೆ ಬಹಳ ಮನೋಹರವಾಗಿದೆ. ಆ ಒಂದು ಸ್ಥಿತಿ ಮೋಜು ಬರುವಂತಿದೆ. ಆ ಒಂದು ಸ್ಥಿತಿ ನಮ್ಮನ್ನು ಆಸಕ್ತರನ್ನಾಗಿ ಮಾಡ್ತದೆ. ಬರ್ತದಲ್ಲ, ಜಾತ್ರೆಗೆ ಹೋಗ್ತಕ್ಕಂಥದ್ದು ಬರ್ತದೆ,
ಅದೇನಂತಾರಲ್ಲ, ಬಲಿ ಹೋಮ ಕೊಡ್ತಕ್ಕಂಥದ್ದು ಬರ್ತದೆ, ಸಿಕ್ಕ ದೇವರಿಗೆ ಕೈ ಮುಗಿತಕ್ಕಂಥ. ನೀವು ಯಾರು ಹಂಗೆ ಮಾಡೋದಿಲ್ಲ, ನನಗೆ ಗೊತ್ತಿದೆ. ಆದರೆ ಅನ್ಯರು ನೋಡ್ಬೇಕು ನಾವು. ಎಲ್ಲಿ ಎಷ್ಟು ದೇವರನ್ನೇ ಇರಲಿ, ಸ್ವಲ್ಪ ಒಂದು ಯಾವುದನ್ನು ಕಲ್ಲು ಇದೆ ಹಿಂಗೆ ಇಟ್ಟು ಅದಕ್ಕೆ ಇದು ಚಂದ್ರ ಹಚ್ಚಿಕೆಸ್ ಬಿಟ್ಕೊಟ್ರೆ ಸಾಕು, ನಮಸ್ಕಾರ ಮಾಡ್ಕೊತಾನೆ ಹೋಗ್ಬಿಡ್ತಾರೆ. ಅರ್ಥ ಇಲ್ಲದ ಜನ ಇಲ್ಲಿ ಇರುವಂತಹ ಸಂದರ್ಭದಲ್ಲಿ ಸತ್ಯ ಮತ್ತು ನಿತ್ಯನಾಗಿರ್ತಕ್ಕಂಥ ದೇವರು ಹೇಳ್ತಾನೇನಂತಂದರೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಮುಖಾಂತರನೇ ನೀವೇನು ಮಾಡಬೇಕಾಗಿದೆ, ದೇವರ ಬಳಿಗೆ ಹೋಗಬೇಕಾಗಿದೆ, ಅಲ್ಲಿ ನೀವು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೇನಂತಂದರೆ, ಇದೇ ಸುಪ್ರಸನ್ನತೆಯ ಕಾಲ ರೀ ಇದು. ಇದೇ ನೀವು ಎಂದು ವಾಕ್ಯ ತಿಳಿತು, ಎಂದು ನಿಮ್ಮ ಹೃದಯಕ್ಕೆ ನನ್ನ ಯೋಚನೆಗಳು ಮುಟ್ಟಿದೆವೋ, ಇದೇ ಒಂದು ಪ್ರಸನ್ನತೆಯ ಕಾಲ. ನಾವು ಹಿಂದೆ ನಿರ್ಧಾರ ಮಾಡೋಣ. ಹೌದು, ದೇವರ ವಾಕ್ಯ ನನಗೆ ಇವತ್ತು ಪರಿಪೂರ್ಣವಾಗಿ ಗೊತ್ತು ಮಾಡಿದ್ದೇನೆ. ಹೆಜ್ಜೆ ಹೆಜ್ಜೆಗೆ ನಾನು ಸುಳ್ಳಾಡುವುದಿಲ್ಲ, ಹೆಜ್ಜೆ ಹೆಜ್ಜೆಗೆ ದೇವರನ್ನು ನಾನು ಅಲ್ಲಗಳೆಯುವುದಿಲ್ಲ, ಅನ್ಯ ದೇವರುಗಳ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಈ ರೀತಿಯಿಂದ ನಾವು ಸ್ಥಿರವಾಗಿ ನಿಂತಿದ್ದೆ. ಆದರೆ ಇಲ್ಲಿ ಯೋಹಾನ ಬರೆದ ಪತ್ರಿಕೆ 1:12 ನೋಡೋಣ. ಸುವಾರ್ತೆ ಇರಬೇಕದು. ಯೋಹಾನ ಸುವಾರ್ತೆ 1:12. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗ್ತಕ್ಕಂಥ ಒಂದು ಅಧಿಕಾರ ಕೊಟ್ಟನು. ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಹೇಳ್ತೇವೆ. ಒಂದು ಹಾಡೋ ವಿಷಯದಲ್ಲಿ ನಾನು ಹೇಳ್ತೇನೆ ಏನಂತಂದರೆ, ನಮ್ಮ ದೇವರಿಗೆ ಯಾರಾದರೂ ತಾತ ಅಂತ ಹೇಳಿಕೊಟ್ರಿ? ಹೇಳಿಕೊಟ್ರೆ ಯೇಸು ಸ್ವಾಮಿಗೆ ಯಾರೋ ತಾತ ನೋಡು ಅಂತ ಮಕ್ಕಳಿಗೆ ಹೇಳಿರೆ? ಇಲ್ಲಲ್ಲ, ಇಲ್ಲ. ಆತನು ನಿತ್ಯನಾಗಿರ್ತಕ್ಕಂಥ ತಂದೆ, ಆತನಿಗೆ ಮುಪ್ಪೇ ಇಲ್ಲ. ಆತನು ನಿರಂತರವಾಗಿರ್ತಕ್ಕಂಥ ಆತ. ಯಾವಾಗಲೂ ನಾವು ಹೇಳ್ತೇವೆ, ನಾನಿದ್ದರೂ ನನಗಾತ ತಂದೆಯೇ ಆಗಿದ್ದಾನೆ, ನನ್ನ ಮಗನಿದ್ದರೂ ಕೂಡ ಆತನಿಗೆ ತಂದೆಯೇ ಆಗಿದ್ದಾನೆ. ಯಾಕಂತಂದರೆ ಆತನ ತಂದೆಯ ಸ್ಥಾನದಲ್ಲಿ ನಿಂತು ಅಲ್ಲಿರ್ತಕ್ಕಂಥ ಸುವರಗಳನ್ನು ಪ್ರತಿಯೊಬ್ಬೊಬ್ಬರ ಮಾತಿಗೆ ನಾವು ಹಾಡೋ ಭಾಷೆಯಲ್ಲಿ ನಾನು ಎಲ್ಲಿ ನೋಡಿಲ್ಲರಿ, ಇನ್ನೂ ನೋಡಿಲ್ಲ. ಯಾಕಂತಂದರೆ ತಾತ ಅಂತೇಳಿ ಆತನ ಉಚ್ಚಾರಣೆ ಮಾಡಿಲ್ಲ. ತಾತ ಅಂತಂದರೆ ಯೌವನಸ್ಥ ಪ್ರಾಯವನ್ನು ಕಳೆದು ಮುಪ್ಪಿಗೆ ಹೋದಾಗ, ಮುಪ್ಪು ಅಲ್ಲಿ ಬಂತಪ್ಪ ಅಂತಂದೊತ್ನಾಗ ಇನ್ನೂ ಕೆಲವು ದಿವಸದಲ್ಲಿ ನಮಗೆ ಮರಣ ಕಾದಿರ್ತದೆ. ಅದಕ್ಕಾಗಿ ಇಲ್ಲಿ ಎಂಥ ಅದ್ಭುತವಾಗಿದೆ, ಪ್ರತಿಯೊಬ್ಬೊಬ್ಬರ ಕ್ರೈಸ್ತರ ನುಡಿಯಲ್ಲಿ ಇಲ್ಲ ಎಲ್ಲಿ ತಾತ ಅಂತಕ್ಕಂಥದ್ದು. ಹೌದಲ್ಲ, ನಮ್ಮ ತಂದೆ ಅಂತಕ್ಕಂಥದ್ದು. ಒಂದು ವೇಳೆ ಅಂದಿದ್ದರೆ ನೀವು ಯೋಚನೆ ಬಿಡ್ರಿ ಅದನ್ನು. ಯಾಕಂತಂದರೆ ನಮಗೆ ನಿತ್ಯನಾಗಿರ್ತಕ್ಕಂಥ ತಂದೆ ನಮ್ಮ ಜೊತೆಗಿದ್ದಾಗ ಆತನನ್ನು ತಂದೆ ಅಂತೇಳಿ ನಾವು ಬೋಧಿಸಬೇಕು. ಯಾಕಂತಂದರೆ ಪ್ರತಿಯೊಬ್ಬೊಬ್ಬರನ್ನ ಆತನ ಮಕ್ಕಳಾಗ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿದ್ದಾನೆ. ಯಾರಪ್ಪ ಅಂತಂತಂದರೆ ನಾವು ಧೈರ್ಯದಿಂದ ಹೇಳಬೇಕು. ಒಂದೊಂದು ಪರಿಸ್ಥಿತಿಯಲ್ಲಿ ಹೇಳೋಂಥದ್ದಿಲ್ಲರಿ. ಈ ಭಾರತ ದೇಶ ಅಷ್ಟು ಕಠಿಣವಾಗಿದೆ. ಇಲ್ಲಿ ಛತ್ತೀಸ್ಗಢದಲ್ಲಿ ನಾನು ದಿನಾಲೂ ನೋಡ್ತೇನೆ, ಗದ್ದಲನೇ. ಅಷ್ಟು ಗದ್ದಲ ಇದ್ದರೂ ಕೂಡ ಅಲ್ಲಿ ಕ್ರೈಸ್ತರು ಅನ್ಸೋದಿಲ್ಲ ರೀ. ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಸುವಾರ್ಥ ಕೂಟ ಏರ್ಪಡಿಸ್ತಾರೆ. ಅವ್ರು ಮಾಡೇ ಮಾಡ್ತಾರೆ, ಅವ್ರು ಬಂದು ಅಡ್ಡಿಪಡಿಸ್ತಾರೆ. ಆದರೂ ಕೂಡ ಜನ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂತಂದರೆ, ನನ್ನ ದೇವರು ನನ್ನ ತಂದೆ ಎಂದಿಗೂ ಕೈ ಬಿಡುವುದಿಲ್ಲ. ನೀವೆಷ್ಟೇ ಅಡಚಣೆ ಮಾಡಿದರು, ನೀವೆಷ್ಟೇ ತೊಂದರೆ ಕೊಟ್ಟರು, ನಾವು ಈ ಧರ್ಮವನ್ನು ಬಿಡುವುದಿಲ್ಲ ಅಂಥೇಳಿ ಎಷ್ಟು ದೊಡ್ಡ ಸಾಕ್ಷಿಗಳು ಹೇಳ್ತಾರೆ. ಅದರಂತೆ ನಾವು ಕೂಡ ಬದಲಾಗಬೇಕು ಅಂತಕ್ಕಂಥದ್ದು. ಕೊನೆಯದಾಗಿ ನಾನು ಹೇಳ್ತೇನೆ, ಪ್ರಕಟಣೆ 3:20 ಇಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೇನೆ, ಅವನು ನನ್ನ ಸಂಗಡ ಊಟ ಮಾಡ್ತಾನೆ. ನಮ್ಮನ್ನು ಯಾರಾದರೂ ಕರ್ಕೊಂಡು ಊಟ ಮಾಡ್ತಾರಾ? ಈಗಿನ ಕಾಲದಲ್ಲಿ ಕುಡಿದು ಬಾಟ್ಲೆ ನೀರು ಒಬ್ಬೊಬ್ರು ಕುಡಿಯೋಂಗಿಲ್ಲ. ಹೌದಲ್ಲ? ಎಂಥ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ರೀ. ಇಗೋ ಈ ವಾಕ್ಯ ನಿಮ್ಮ ಹೃದಯದ ಕದವನ್ನು ತಟ್ತಾ ಇದೆ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಯಾರಾದರೂ ತೆರೆದರೆ, ಹೃದಯದ ಬಾಗಿಲಲ್ಲಿ ತೆರೆದರೆ, ಕೇಳಿದ ನಿಮಗೆ? ಭಾಳಷ್ಟು ಜನರಿಗೆ ನನ್ನ ವಾಕ್ಯ ಹೋಗ್ತಾನೇ ಇಲ್ಲ. ಭಾಳಷ್ಟು ಜನರಿಗೆ ಯಾರಾದರೂ ಕೇಳಿರೆ, ಈ ವಾಕ್ಯ ನಾನು ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ಕೂಗ್ತಾ ಇದ್ದೇನೆ, ಯಾರಾದರೂ ನಿಮ್ಮ ಕಿವಿಗೆ ಏನಾದರೂ ಬಿದ್ದಿದೆಯಾ? ಭಾಳ ಜನಕ್ಕೆ ಬಿದ್ದಿಲ್ಲ. ಯಾಕಂದರೆ ನಮ್ಮದೇ ಯೋಚನೆಯಲ್ಲಿದ್ದೇವೆ. ಚಿತ್ತವಿಲ್ಲದ ಗುಡಿ ಸುತ್ತಿದ್ರೆ ಏನು ಫಲ ಅಂತ ನಾವೆಲ್ಲರೂ ದಿಂಬ ಬಂದು ಇಲ್ಲಿ ಕುಂತರೆ, ನನ್ನ ವಾಕ್ಯ, ಈ ದೇವರ ವಾಕ್ಯ ನಿಮ್ಮ ಕಿವಿಯಲ್ಲಿ ಹೋಗಲಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಹೋಗಲಿಲ್ಲ ಅಂತಂದರೆ ಅದಕ್ಕೆ ಫಲನೇ ಏನಿಲ್ಲ ಅಂತೇಳಿ. ಅದಕ್ಕಾಗಿ ಆತನು ಹೇಳ್ತಾನೆ, ಮಕ್ಕಳೇ, ನಮ್ಮೆಲ್ಲರನ್ನ ಆತನ ಮಕ್ಕಳಾಗ್ತಕ್ಕಂಥ ಅಧಿಕಾರ ಕೊಟ್ಟು ಆ ಮಕ್ಕಳ ಒಂದು
ಸ್ವತಿಯಲ್ಲಿ ಅದರಲ್ಲಿ ಹೇಳ್ತಾನೆ ಏನಂತಂದರೆ, ನನಗೆ ಬಾಕಲು ತೆರೀರಪ್ಪ, ನಾನು ನಿನ್ನ ಸಂಗಡ ಊಟ ಮಾಡ್ತೀನಿ ಅಂತಂದರೆ ಎಷ್ಟು ಖುಷಿ ಅನಿಸ್ತದೆ ರೀ. ಯಾರಾದರೂ ದೊಡ್ಡ ಮನುಷ್ಯ ನಮ್ಮ ಒಟ್ಟಿಗೆ ಉಣ್ತಾನಂತಂದರೆ ನಮ್ಮ ಹೃದಯ ಎಷ್ಟು ಅಗಲವಾಗ್ತದೆ. ಭಾಳ ಅಗಲವಾಗ್ತದೆ. ಯಾಕಂತಂದರೆ ಒಂದು ಕತ್ತಿ ಕೂಡ ಖುಷಿ ಪಟ್ಟಿತ್ತು. ಕತ್ತಿ ನೋಡ್ರಿ ಎಷ್ಟು ಕೀಳಾಗಿ ಕಾಣ್ತೇವೆ, ಆದರೆ ಯೇಸು ಸ್ವಾಮಿ ಬಂದು ಅದರ ಮೇಲೆ ಕುಂತಾಗ ಅದರದ್ದು ಇಮೇಜೇ ಬೇರೆ. ಹೌದಲ್ಲ, ಅದರದ್ದು ಇಮೇಜೇ ಬೇರೆ. ಯೇಸು ಸ್ವಾಮಿ ಕುಂತ ಅದನ್ನ ನೆಲಕ್ಕೆ ನಡ್ಲಿಕ್ಕೆ ಬಿಡವಲ್ರಲ್ರಿ ಜನ. ತಂದು ಹೂವು ಹಾಸ್ತಾರೆ, ಅದಕ್ಕೆ ಒಬ್ಬರು ಟವಲ್ ಹಾಸ್ತಾರೆ, ಅಂಗಿ ಬಿಚ್ಚಿ ಹಾಸ್ತಾರೆ. ಆ ಕತ್ತೆಗೆ ದೀನರನ್ನು ಸಮಾಧಾನ ಪಡಿಸಲಿಕ್ಕೆ ಬಂದಿರತಕ್ಕಂಥ ತಂದೆ, ಅಷ್ಟು ಉನ್ನತವಾಗಿರ್ತಕ್ಕಂಥ ವಿಚಾರವುಳ್ಳ ತಂದೆ. ಅದರಂತೆ ನಾವಾಗಬೇಕು ಪ್ರಿಯರೇ, ಅದರಂತೆ ನಾವಾಗಬೇಕು. ಕ್ರಿಸ್ತನೊಟ್ಟಿಗೆ ಊಟ ಮಾಡಿ ಆತನಿಂದ ಆಶೀರ್ವಾದ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸದಾಕಾಲ ಪ್ರಯತ್ನಿಸಬೇಕು. ನಾನು ಈ ವಾಕ್ಯವನ್ನು ನೀವೆಲ್ಲರೂ ಕೇಳಿದ್ದೀರಿ ಅಂತೇಳಿ ನನಗನ್ನಿಸ್ತದೆ. ದೇವರು ಕೊಟ್ಟಿರ್ತಕ್ಕಂಥ ಈ ಅದ್ಭುತ ವಾಕ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಒಂದೊಂದೇ ವಾಕ್ಯನ ತಿಳ್ಕೊಳ್ತಾ ಹೋಗ್ರಿ. ನಿಮ್ಮ ಕುಟುಂಬ ಸಮೃದ್ಧವಾಗೋದನ್ನು ನಾನು ಕಣ್ತುಂಬ ನೋಡಬೇಕಾಗಿದೆ. ಯಾಕಂತಂದರೆ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆ ಪ್ರತಿಯೊಂದೊಂದು ಬದಲಾದದ್ದನ್ನು ನೋಡಿದರೆ ಸಾಕು. ನೀವು ದೊಡ್ಡ ಸೌಕರ್ಯ ಹಾಕಿರಿ ಅಂತಂತಂದ್ರೆ ಅದನ್ನು ನೋಡೋದು ನನಗೆ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ನಿಮ್ಮಲ್ಲಿ ತುಂಬಿ ಬರಬೇಕು ಬಾಯಿಂದ, ಅದು ನಿಮ್ಮ ಹೃದಯದಲ್ಲಿ ನಿಲ್ಲಬೇಕು. ಆವಾಗ ನಾನು ನಿಮ್ಮನ್ನು ಮಾತನಾಡಿಸಿದಾಗ ಎಷ್ಟು ಆಹ್ಲಾದಕರವಾಗಿರ್ತದೆ. ಹೌದಲ್ಲ, ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ. ಯಾಕಂದರೆ ದೇವರು ನಿಮ್ಮೊಟ್ಟಿಗಿದ್ದರೆ, ದೇವರು ನಿಮ್ಮ ಹೃದಯದಲ್ಲಿದ್ದರೆ ಪ್ರತಿಯೊಬ್ಬೊಬ್ಬರ ಕ್ರಿಯೆ, ನಡೆ, ನುಡಿ ಎಲ್ಲ ಬದಲಾಗ್ತದೆ. ನಾವೆಲ್ಲರೂ ಸನ್ನದ್ಧರಾಗೋಣ, ಸಿದ್ಧರಾಗೋಣ. ಕ್ಯಾರಲ್ ಪಾರ್ಟಿಗೆ ಎಲ್ಲರ ಆಸಕ್ತಿಯಿಂದ ಬರ್ರಿ. ಇನ್ನೂ ಜಗ್ಗಿ ಜನ ಬರ್ತಾರಂತೇಳಿ ನನಗೂ ನಿರೀಕ್ಷೆ ಇದೆ. ಪ್ರತಿಯೊಬ್ಬೊಬ್ಬರು ಆ ಹಬ್ಬದ ಒಂದು ಸವಿಯನ್ನು ಅದನ್ನು ಸಂಭ್ರಮಿಸುವುದಕ್ಕೆ ಸದಾ ಚಿತ್ತರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.